ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ವೈ ಮೈ ನಿಪ್ಪಲ್ಸ್ ಪೇನ್. ನಿಪ್ಪಲ್ಸ್ ಯಾಕೆ ಪೇನ್ ಆಗ್ತಾ ಇದೆ? ನಾನು ಹೇಳ್ತಾ ಇರೋದು ಎದೆಯ ಯಾವುದೇ ಭಾಗದಲ್ಲಿ ನೋವಾಗ್ತಾ ಇದೆ ಅಂತಂದರೆ ಅದರ ಬಗ್ಗೆ ಅಲ್ಲ. ನಾನು ಹೇಳ್ತಾ ಇರೋದು ನಿಪ್ಪಲ್ಸ್ ನೋವಾಗ್ತಾ ಇರುತ್ತೆ. ಸುಮಾರು ದಿವಸದವರೆಗೂ ನಿಪ್ಪಲ್ಸ್ ಪೇನ್ ಆಗ್ತಾ ಇರುತ್ತೆ. ನಮ್ಮ ನಿಪ್ಪಲ್ಸ್ನ ನಾವು ಮುಟ್ಕೊಂಡ್ರೆ ನೋವಾಗ್ತಾ ಇರುತ್ತೆ. ಡ್ರೆಸ್ ಚೇಂಜ್ ಮಾಡುವಾಗ ನೋವಾಗ್ತಾ ಇರುತ್ತೆ. ಸ್ನಾನ ಮಾಡುವಾಗ ಉಜ್ಕೊಂಡ್ರೆ ನೋವಾಗ್ತಾ ಇರುತ್ತೆ. ಸೊ ಇಷ್ಟು ನೋವಾಗ್ತಿದೆ ಅಂತಂತಂದರೆ ಲಿಟ್ರಲಿ ನಾವು ಟಚ್ ಮಾಡಿಲ್ಲ ಅಂತಂತಂದರೆ ಏನೋ ಅನ್ನಿಸ್ತಾ ಇರಲ್ಲ. ಬಟ್ ಟಚ್ ಆಯಿತು ಅಂತಂತಂದರೆ ಜೀವ ಪ್ರಾಣ ಹೋದ ರೇಂಜಿಗೆ ನೋವಾಗ್ತಾ ಇರುತ್ತೆ ನಿಪ್ಪಲ್ಸ್. ಓಕೆ, ಸೊ ಯಾಕೆ ನೋವಾಗ್ತಾ ಇದೆ, ಯಾಕಿಷ್ಟು ನೋವಾಗ್ತಾ ಇದೆ ಅನ್ನೋದು ಇವತ್ತಿನ ಟಾಪಿಕ್. ಓಕೆ, ಇವತ್ತಿನ ಟಾಪಿಕಲ್ಲಿ ಯಾವೆಲ್ಲ ಕಾರಣಗಳಿಂದ ನಿಪ್ಪಲ್ಸ್ ಪೇನ್ ಆಗುತ್ತೆ ಅನ್ನೋದನ್ನು ನೋಡೋಣ. ಬಟ್ ಅದಕ್ಕಿಂತ ಮುಂಚೆ ಕಾರಣಗಳು ಒಬ್ಬ ಪರ್ಸನಿಂದ ಒಬ್ಬ ಪರ್ಸನಿಗೆ ಡಿಫರ್ ಆಗುತ್ತೆ. ಯಾಕಂದರೆ ಎವ್ರಿ ಇಂಡಿವಿಜುವಲ್ ಈಸ್ ಡಿಫ್ರೆಂಟ್. ಕಾರಣಗಳನ್ನ ಡಿಸ್ಕಸ್ ಮಾಡೋಕ್ಕೂ ಮುಂಚೆ ಒಂದು ತಿಳ್ಕೊಳ್ಳಿ, ಒಬ್ಬರಿಗೆ ನಿಪ್ಪಲ್ ಪೇನ್ ಆಗ್ತಾ ಇದೆ ಅಂತಂತಂದರೆ ಯಾವ ಪರ್ಟಿಕ್ಯುಲರ್ ಟೈಮಲ್ಲಿ ಪೇನ್ ಆಗ್ತಾ ಇದೆ ಅನ್ನೋದು ಮುಖ್ಯ. ಅಂದರೆ ಏಜ್ ಮ್ಯಾಟ್ರ್ ಆಗುತ್ತೆ, ಯಾವ ಏಜಲ್ಲಿ ಪೇನ್ ಆಗ್ತಾ ಇದೆ ಅನ್ನೋದು ಒಂದು. ಅದರ ಜೊತೆಗೆ ಮೆನ್ಸ್ಟ್ರಲ್ ಸೈಕಲ್ನ ಯಾವ ಭಾಗದಲ್ಲಿ ನಿಮಗೆ ನಿಪ್ಪಲ್ ಪೇನ್ ಆಗ್ತಾ ಇದೆ, ಅಂದರೆ ಫಾಲಿಕ್ಯುಲರ್ ಫೇಸಲ್ಲಿ ಆಗ್ತಾ ಇದೆನಾ ಅಥವಾ ಲೂಟಿಯಲ್ ಫೇಸಲ್ಲಿ ಆಗ್ತಾ ಇದೆನಾ ಅನ್ನೋದು. ಅಂದರೆ ಓವ್ಯುಲೇಷನ್ಕಿಂತ ಮುಂಚೆ ಆಗ್ತಾ ಇದೆನಾ ನೋವು, ಓವ್ಯುಲೇಷನ್ ಆದಮೇಲೆ ನೋವು ಆಗ್ತಾ ಇದೆನಾ ಅನ್ನೋದು ಒಂದು. ಆ್ಯಂಡ್ ಪ್ರೆಗ್ನೆನ್ಸಿ ಟೈಮಲ್ಲಿ ನೋವು ಆಗ್ತಾ ಇದೆನಾ, ಪ್ರೀ ಪ್ರೆಗ್ನೆನ್ಸಿ ಟೈಮಲ್ಲಿ ನೋವು ಆಗ್ತಾ ಇದೆನಾ, ಅಂದರೆ ನೀವು ಪ್ರೆಗ್ನೆನ್ಸಿಗೋಸ್ಕರ ಟ್ರೈ ಮಾಡ್ತಾ ಇದ್ದೀರಾ, ಆ ಪರ್ಟಿಕ್ಯುಲರ್ ಫೇಸಲ್ಲಿ ನಿಮಗೆ ನಿಪ್ಪಲ್ಸ್ ಪೇನ್ ಬರ್ತಾ ಇದೆನಾ, ಆಲ್ರೆಡಿ ಕನ್ಸೀವ್ ಆಗಿದ್ದೀರಾ ನಿಮಗೆ ನಿಪ್ಪಲ್ ಪೇನ್ ಬರ್ತಾ ಇದೆ ಅಂತಂತಂದರೆ, ಪೋಸ್ಟ್ ಪ್ರೆಗ್ನೆನ್ಸಿ ಡೆಲಿವರಿ ಆದಮೇಲೆ ನಿಮಗೆ ನಿಪ್ಪಲ್ ಪೇನ್ ಬರ್ತಾ ಇದೆ ಅಂತಂತಂದರೆ ಯಾಕೆ ಬರ್ತಾ ಇರ್ಬೋದು. ಇದ್ರ ಜೊತೆಗೆ ಮತ್ತೆ ಬೇರೆ ಕೆಲವೊಂದಿಷ್ಟು ರೀಸನ್ಸ್. ಓಕೆ, ಸೊ ಇವೆಲ್ಲ ಫ್ಯಾಕ್ಟರ್ಸ್ ಮೇಲೆ ನಿಮಗೆ ಯಾವ ಕಾರಣದಿಂದ ಯಾವ ಫ್ಯಾಕ್ಟರಿಂದ ನಿಮಗೆ ನೋವು ಆಗ್ತಾ ಇದೆ ಅನ್ನೋದು ಡಿಸೈಡ್ ಆಗುತ್ತೆ. ಓಕೆ, ಸೊ ಹಾಗಾಗಿ ಒಬ್ಬರಿಂದ ಒಬ್ಬರಿಗೆ ತುಂಬ ವೆರೈಟೀಸ್ ಆಫ್ ರೀಸನ್ಸ್ ಇದೆ. ಸೊ ಈ ರೀಸನ್ಸಲ್ಲಿ ನಿಮಗೆ ಯಾಕೆ ನೋವಾಗ್ತಿದೆ ಅನ್ನೋದನ್ನು ನೀವು ಲಿಸ್ಟ್ ಔಟ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಓಕೆ, ಸೊ ಮತ್ತೆ ತಡ ನೋಡೋಣ ಬನ್ನಿ. ಥಿಂಗು ಏಜಲ್ಲಿ ಮತ್ತೆ ಎರಡು, ಒಂದು ಫರ್ಟೈಲ್ ಏಜು, ಇನ್ನೊಂದು ಮೆನೋಪಾಸ್ ಏಜ್. ಆಯಿತಾ? ಫರ್ಟೈಲ್ ಏಜಲ್ಲಿ ನೀವಿದ್ದು ನಿಮಗೆ ಆ ಟೈಮಲ್ಲಿ ಫರ್ಟೈಲ್ ಏಜಲ್ಲಿ ನಿಮಗೆ ನಿಪ್ಪಲ್ಸ್ ಪೇನ್ ಬರ್ತಾ ಇದೆ ಅಂತಂದರೆ ಏನೆಲ್ಲ ರೀಸನ್ಸ್? ಸರ್ಟನ್ ರೀಸನ್ಸ್. ಮೆನೋಪಾಸ್ ಟೈಮಲ್ಲಿದ್ದು ನಿಮಗೆ ನಿಪ್ಪಲ್ ಪೇನ್ ಬರ್ತಾ ಇದೆ ಅಂತಂತಂದರೆ ಏನೆಲ್ಲ ರೀಸನ್ಸು? ಅದಕ್ಕಿಂತ ಮುಂಚೆ ಯಾವುದೇ ಏಜ್ ಇರಲಿ, ಅಂದರೆ ಫರ್ಟೈಲ್ ಏಜ್ ಆದರೂ ಇರಲಿ, ಮೆನೋಪಾಸ್ ಏಜ್ ಆದರೂ ಇರಲಿ, ಎರಡೂ ಏಜ್ ಗ್ರೂಪಲ್ಲೂ ನಿಮಗೆ ನಿಪ್ಪಲ್ಸ್ ಪೇನ್ ಬರ್ತಾ ಇದೆ ಅಂತಂತಂದರೆ ಮೋಸ್ಟ್ ಆಫ್ ದಿ ಟೈಮ್ ಇಟ್ ಈಸ್ ಬಿಕಾಸ್ ಆಫ್ ದಿ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಓಕೆ, ಅದನ್ನು ಸ್ಪೆಸಿಫಿಕ್ಕಾಗಿ ಹೇಳಬೇಕು ಅಂತಂದರೆ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ವೇರಿಯೇಷನಿಂದ ನಿಮಗೆ ನಿಪ್ಪಲ್ಸ್ ಪೇನ್ ಆಗ್ತಾ ಇರುತ್ತೆ. ಓಕೆ, ಮೆನೋಪಾಸ್ ಟೈಮಲ್ಲಿ ಯೂಶ್ವಲ್ ಆಗಿ ಈಸ್ಟ್ರೋಜನ್ ಡೆಫಿಷಿಯನ್ಸಿಯಿಂದ ಆಗುತ್ತೆ. ಓಕೆ, ಫರ್ಟೈಲ್ ಏಜಲ್ಲಿ ಇದ್ದಂಥವ್ರಿಗೆ ನಿಪ್ಪಲ್ ಪೇನ್ ಆಗ್ತಾ ಇದೆ ಅಂತಂದರೆ ಫಸ್ಟ್ ರೀಸನು ಓವ್ಯುಲೇಷನ್ ಇರ್ಬೋದು. ಓವ್ಯುಲೇಷನ್ನ ಒಂದು ಸಿಂಪ್ಟಮ್ ಅಂತ ಕೂಡ ಹೇಳ್ಬೋದು ನಿಪ್ಪಲ್ ಪೇನ್. ಸೊ ಓವ್ಯುಲೇಷನ್ ಅಬೌಟ್ ಟು ಹ್ಯಾಪನ್ ಅನ್ನೋ ಹಾಗಿತ್ತು ಅಂತಂತಂದರೆ, ಓವ್ಯುಲೇಷನ್ ಆಗ್ತಾ ಇದೆ ಅನ್ನೋ ಹಾಗಿತ್ತು ಅಂತಂತಂದರೆ ನಿಪ್ಪಲ್ ಪೇನ್ ಆಗುತ್ತೆ ಯೂಶ್ವಲ್ ಆಗಿ. ಇಲ್ಲ ನೆಕ್ಸ್ಟ್ ಫರ್ಟೈಲ್ ಏಜಲ್ಲಿ ನೆಕ್ಸ್ಟ್ ರೀಸನ್ ಏನು ಅಂತಂತಂದರೆ ಕೆಲವೊಂದಿಷ್ಟು ಜನಕ್ಕೆ ಇನ್ನೇನು ಪೀರಿಯಡ್ಸ್ ಬರುತ್ತೆ ಅಂತ ಅಂದವಾಗ ಇನ್ನೊಂದು ಫ್ಯೂ ಡೇಸಿಗೆ ನಿಮಗೆ ಪೀರಿಯಡ್ಸ್ ಬರುತ್ತೆ ಅಂತಂತಂದರೆ ಅದಕ್ಕಿಂತ ಮುಂಚೆ ಕೆಲವು ದಿನಗಳ ಮುಂಚೆ ಪೀರಿಯಡ್ಸ್ ಬರೋಕ್ಕೂ ಕೆಲವು ದಿನಗಳ ಮುಂಚೆ ನಿಪ್ಪಲ್ ಪೇನ್ ಆಗುತ್ತೆ. ಆಯಿತಾ? ಸೊ ಹಾಗಾಗಿ ಇದನ್ನು ಪ್ರೀ ಮೆನ್ಸ್ಟ್ರಲ್ ಸಿಂಪ್ಟಮ್ ಅಂತ ಕೂಡ ಕನ್ಸಿಡರ್ ಮಾಡಬಹುದು. ಓಕೆ, ನೆಕ್ಸ್ಟು ನಿಮಗೇನಾದರೂ ಇಲ್ಲಿ ಆರ್ಮಲ್ಲಿ ಇಂಪ್ಲಾಂಟ್ ಹಾಕಿರ್ತಾರಲ್ಲ, ಟೆಂಪ್ರವರಿ ಶಾರ್ಟ್ ಟರ್ಮ್ ಅಂತ ಹೇಳ್ಬೋದು, ಟೆಂಪ್ರವರಿ ಅಂತಲ್ಲ, ಶಾರ್ಟ್ ಟರ್ಮ್ ಕಾಂಟ್ರಾಸೆಪ್ಟಿವ್ ಆಗಿ ಕೆಲಸ ಮಾಡುವಂತಹ ಒಂದು ಇಂಪ್ಲಾಂಟ್ ಹಾಕಿರ್ತಾರೆ. ಓಕೆ, ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಅದು ನೋಡಿದ್ರೆ ಗೊತ್ತಾಗುತ್ತೆ. ಓಕೆ, ಸೊ ಆ ಕಾಂಟ್ರಾಸೆಪ್ಟಿವ್ ಮೆಥಡಲ್ಲಿ ಒಂದು ಇಂಪ್ಲಾಂಟ್, ಓಕೆ, ಅದನ್ನು ಇಲ್ಲಿಗೆ ಹಿಂಗೆ ಹಾಕಿರ್ತಾರೆ. ಸೊ ನೀವು ಡೈಲಿ ಬೇಸಿಸ್ ಮೇಲೆ ಕಾಂಟ್ರಾಸೆಪ್ಟಿವ್ ತೊಗೊಳ್ಳೋವಂತಹ ಅವಶ್ಯಕತೆ ಇರೋದಿಲ್ಲ. ಆ ಥರ ಇಂಪ್ಲಾಂಟ್ ಏನಾದರೂ ಹಾಕಿದ್ರು ಅಂತಂತಂದ್ರೂ ಕೂಡ ನಿಮಗೆ ನಿಪ್ಪಲ್ಸ್ ಪೇನ್ ಬರುತ್ತೆ. ನೆಕ್ಸ್ಟ್ ರೀಸನ್ನು IUD ಏನಾದರೂ ಇಂಟ್ರಾಯೂಟ್ರೈನ್ ಡಿವೈಸಸ್ ಹಾಕ್ಸ್ಕೊಂಡಿದ್ರೆ ಕೂಡ ನಿಪ್ಪಲ್ ಪೇನ್ ಬರುತ್ತೆ ಸರ್ಟನ್ ನಂಬರ್ ಆಫ್ ಡೇಸ್ವರೆಗೂ. ನನಗೆ ಈಗ ಆಗಿದ್ದು ಅದೇ, ಅಂದರೆ ನಾನು ಮಿರೆನ ಹಾಕಿಸ್ಕೊಂಡಿರೋದ್ರಿಂದ ಲಾಸ್ಟ್ ಮಂತಲ್ಲಿ ಫೆಬ್ರವರಿ 10th ಆಲ್ಮೋಸ್ಟ್ ಫೆಬ್ರವರಿ 23rd 25th ನಾನು ಹೀಗೆ ಕಂಟಿನ್ಯೂಸ್ ಆಗಿ ನಿಪ್ಪಲ್ ಪೇನ್ ಇತ್ತು. ಯಾಕೆ ಅಂತಂತ ಹೇಳಿ ಸಾಗೋಯ್ತು. ಎಷ್ಟು ನೋವು ಅಂತಂದರೆ ನಾವೇ ಮುಟ್ಕೊಳಕ್ಕಾಗ್ತಾಯಿಲ್ಲ, ಆ ರೇಂಜಿಗೆ ನೋವಾಗ್ತಾಯಿತ್ತು.
ಓಕೆ, ಸೊ ಆವಾಗಲೇ ಈ ಟಾಪಿಕ್ಕು ಸೊ ಹಂಗಾಗಿ ಈ ಟಾಪಿಕ್ ಬಗ್ಗೆ ಸರ್ಚ್ ಮಾಡಿದ್ದು. ಸೊ ಯು ಡಿಸ್ ಹಾಕ್ಕೊಂಡಿದ್ವಿ ಅಂತಂತಂದ್ರೂ ಕೂಡ ನಿಪ್ಪಲ್ ಪೇನ್ ಬರುತ್ತೆ. ಇದನ್ನು ಬಿಟ್ಟು ಯಾವುದಾದ್ರೂ ಸರ್ಟನ್ ಮೆಡಿಸಿನ್ನು ಇಲ್ಲ ಸಪ್ಲಿಮೆಂಟ್ಸ್ ಏನಾದರೂ ನೀವು ಡೈಲಿ ಬೇಸಿಸ್ ಮೇಲೆ ತೊಗೋತಾ ಇದ್ದೀರಾ, ಯಾವುದರಲ್ಲಿ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಇದೆ ಅಂತ ಮೆಡಿಸಿನನ್ನು ನೀವು ಡೈಲಿ ಬೇಸಿಸ್ ಮೇಲೆ ತೊಗೊತಿದ್ದೀರಾ ಫಾರ್ ಸೋ ಮೆನಿ ಡೇಸ್ ಅಂದ್ರೂ ಕೂಡ, ಈ ಪ್ರೊಜೆಸ್ಟ್ರಾನ್ ಸಪ್ಲಿಮೆಂಟ್ಸ್ ಕೊಟ್ಟಿದ್ದಾರಾ ಅಂತಂತಂದರೆ ಸ್ವಲ್ಪ ದಿವಸಕ್ಕೆ ಏನು ಕೊಟ್ಟಿರಲ್ಲ, ಒಂದೊಂದು ತಿಂಗಳವರೆಗೂ ಕೊಟ್ಟಿರ್ತಾರೆ ಆಯಿತಾ. ಸೊ ಆ ಥರ ಏನಾದರೂ ಪ್ರೊಜೆಸ್ಟ್ರಾನ್ ಇರೋ ಅಂತಹ ಮೆಡಿಸಿನ್ ಅವ್ರ ಸಪ್ಲಿಮೆಂಟ್ನ ನೀವು ತೊಗೋತಾ ಇದ್ರಿ ಡೈಲಿ ಬೇಸಿಸ್ ಮೇಲೆ ಅಂತಂದ್ರೂ ಕೂಡ ನಿಮಗೆ ನಿಪ್ಪಲ್ ಪೇನ್ ಆಗ್ತಾ ಇರುತ್ತೆ. ಇದನ್ನು ಬಿಟ್ಟರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಡ್ಯೂ ಟು ಸ್ಟ್ರೆಸ್, ತುಂಬ ಸ್ಟ್ರೆಸ್ ತೊಗೊಳೋದ್ರಿಂದನೂ ಕೂಡ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ, ಅದರಿಂದ ಕೂಡ ನಿಪ್ಪಲ್ ಪೇನ್ ಆಗುತ್ತೆ. ಓಕೆ, ಈ ಎಲ್ಲ ರೀಸನ್ಸು ಫರ್ಟೈಲ್ ಏಜಲ್ಲಿ ಅಂತಂದರೆ ಮಗುವನ್ನು ಪಡ್ಕೊಳ್ಳೋ ಅಂಥ ಏಜಲ್ಲಿ, ಓಕೆ, ಬಿಫೋರ್ 35 ಅಥವಾ ಬಿಫೋರ್ 40 ಅಂತ ಹೇಳ್ಬೋದು. ಈ ಏಜ್ ಗ್ರೂಪ್ನಲ್ಲಿರೋ ಅಂತಹ ಹೆಣ್ಮಕ್ಳಿಗೆ ನಿಪ್ಪಲ್ ಪೇನ್ ಆಗ್ತಾ ಇತ್ತು ಅಂತಂತಂದರೆ ದೀಸ್ ಆರ್ ದ ರೀಸನ್. ಓಕೆ, ಮೆನೋಪೋಸಲ್ಲಿ ಇರೋ ಅಂತಹ ಹೆಣ್ಮಕ್ಳಿಗೆ ನಿಪ್ಪಲ್ ಪೇನ್ ಆಗ್ತಾ ಇತ್ತು ಅಂತಂತಂದರೆ ಮೋಸ್ಟ್ ಆಫ್ ದಿ ಟೈಮ್ ಈಸ್ಟ್ರೋಜನ್ ಡೆಫಿಷಿಯನ್ಸಿಯಿಂದ ಆಗುತ್ತೆ. ಓಕೆ, ಈಸ್ಟ್ರೋಜನ್ ಡೆಫಿಷಿಯನ್ಸಿಯಿಂದ ಸುಮಾರಷ್ಟು ಪ್ರಾಬ್ಲಮ್ಸ್ ಆಗುತ್ತೆ ಮೆನೋಪೋಸ್ ಟೈಮಲ್ಲಿ, ಅದರಲ್ಲಿ ನಿಪ್ಪಲ್ ಪೇನ್ ಕೂಡ ಒಂದು. ಓಕೆ, ಈ ಎಲ್ಲ ರೀಸನ್ಸು ಏಜ್ ರಿಲೇಟೆಡ್. ಓಕೆ, ಯಾವ ಏಜಲ್ಲಿ ಇದ್ದೀರಾ ಅನ್ನೋದು ನೋಡ್ಕೊಂಡ್ರಿ ಅಂತಂತಂದರೆ ಈ ರೀಸನ್ನಿಗೆ ನಿಮಗೆ ಆಗಿರಬಹುದು ಅನ್ನೋದು ಈಸಿಯಾಗಿ ಫೈಂಡ್ ಔಟ್ ಮಾಡೋದಕ್ಕಾಗುತ್ತೆ. ನೆಕ್ಸ್ಟು ಫೇಸ್ ಆಫ್ ಮೆನ್ಸ್ಟ್ರಲ್ ಸೈಕಲ್. ಮೆನ್ಸ್ಟ್ರಲ್ ಸೈಕಲ್ ಅಂದರೆ ಒಂದು ತಿಂಗಳವರೆಗೂ ಏನು ಸೈಕಲ್ ಇರುತ್ತಲ್ಲ ಅದರಲ್ಲಿ 2 ಪಾರ್ಟ್, ಮೇಜರ್ ಪಾರ್ಟ್. ಒಂದು ಫಾಲಿಕ್ಯುಲರ್ ಸೈಕಲ್, ಇನ್ನೊಂದು ಲೂಟಿಯಲ್ ಫೇಸ್. ಫಾಲಿಕ್ಯುಲರ್ ಫೇಸ್ ಆ್ಯಂಡ್ ಲೂಟಿಯಲ್ ಫೇಸ್ ಅಂತ. ಫಾಲಿಕ್ಯುಲರ್ ಫೇಸಲ್ಲಿ ಎಗ್ ಡೆವಲಪ್ ಆಗ್ತಾ 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 ಹೋಗುತ್ತೆ. ಓಕೆ, ಲೂಟಿಯಲ್ ಫೇಸ್ ಅಂತಂತಂದರೆ ಅಷ್ಟೊತ್ತಿಗೆ ಫಾಲಿಕ್ಯುಲರ್ ಫೇಸಲ್ಲಿ ಎಗ್ ರೆಡಿ ಆಗ್ತಾ 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 ಬರುತ್ತೆ, ದೊಡ್ಡದಾಗ್ತಾ ಆಗ್ತಾ ಬರುತ್ತೆ. ನೆಕ್ಸ್ಟು ಓವುಲೇಷನ್ ಆಗುತ್ತೆ, ಅಂದರೆ ಹೀಗೆ ಎಗ್ ಹೊಡ್ಕೊಂಡು ಫಾಲಿಕಲ್ ಹೊಡ್ಕೊಂಡು ಎಗ್ ಆಚೆ ಬರುತ್ತೆ. ಅದಾದಮೇಲಿಂದ ಲೂಟಿಯಲ್ ಫೇಸ್, ಆ ಫೇಸಲ್ಲೇ ಎಗ್ ಸ್ಪರ್ಮು ಮೀಟ್ ಆಗೋದು. ಓಕೆ, ಸೊ ಫಸ್ಟ್ ಹಾಫು ಫಾಲಿಕ್ಯುಲರ್ ಫೇಸ್, ಸೆಕೆಂಡ್ ಹಾಫು ಲೂಟಿಯಲ್ ಫೇಸ್. ಲೂಟಿಯಲ್ ಫೇಸಲ್ಲಿ ನಿಮಗೆ ನಿಪ್ಪಲ್ ಪೇನ್ ಬರ್ತಿದೆ ಅಂತಂತಂದರೆ ಅದರ ಅರ್ಥ ನಿಮ್ಮ ಪೀರಿಯಡ್ಸು ಈಸ್ ಆನ್ ದಿ ವೇ, ನಿಮ್ಮ ಪೀರಿಯಡ್ಸು ಬರ್ತಾ ಇದೆ, he is coming, is on the way ಅಂತ. ಓಕೆ, ಸೊ ಇಟ್ ಆಕ್ಟ್ಸ್ ಆಸ್ ಅ PMS, ದಟ್ ಇಸ್ ಪ್ರಿಮೆನ್ಸ್ಟ್ರಲ್ ಸಿಂಡ್ರೋಮ್. ಓಕೆ, ಸಿಂಪ್ಟಮ್. ಓಕೆ, ಸೊ ದಟ್ ನಿಮಗೆ ನಿಪ್ಪಲ್ ಪೇನ್ ಆಗ್ತಾ ಇದೆ ಪೀರಿಯಡ್ಗೂ ಮುಂಚೆ ಅಂತಂತಂದರೆ ಅದು ಒಂದು ಸಿಂಪ್ಟಮ್ ಅಷ್ಟೇ, ನಿಮಗೆ ಪೀರಿಯಡ್ಸ್ ಬರುತ್ತೆ ಅಂತ. ಫಾಲಿಕ್ಯುಲರ್ ಫೇಸ್ ಮುಗಿದ ತಕ್ಷಣವೇ ಇಮಿಡಿಯೇಟಾಗಿ ನಿಮಗೆ ನಿಪ್ಪಲ್ ಪೇನ್ ಆಲ್ ಆಫ್ ಅ ಸಡನ್ ಬರ್ತಾ ಇದೆ ಅಂತಂತಂದರೆ ಓವ್ಯುಲೇಷನ್ನ ಇಂಡಿಕೇಟ್ ಮಾಡ್ತಾ ಇದೆ. ಸೊ ಓವ್ಯುಲೇಷನ್ ಟೈಮಲ್ಲಿ ಸರ್ಜ್ ಅಂತಂದರೆ ಇನ್ಕ್ರೀಸ್ ಇನ್ ಹಾರ್ಮೋನ್ಸು ಸಡನ್ನಾಗಿ ಜಾಸ್ತಿ ಆಗುತ್ತಲ್ವಾ ಓವ್ಯುಲೇಷನ್ ಟೈಮಲ್ಲಿ. ಸೊ ಅದರಿಂದ ನಿಮಗೆ ಉಳಿದಿದ್ದೆಲ್ಲ ಹಾರ್ಮೋನ್ಸು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರುತ್ತೆ, ಅದರಿಂದ ನಿಪ್ಪಲ್ ಪೇನ್ ಬಂದಿರುತ್ತೆ. ಅದಾದಮೇಲೆ ಲೂಟಿಯಲ್ ಫೇಸಲ್ಲಿ ನಿಮಗೆ ನಿಪ್ಪಲ್ ಪೇನ್ ಬರ್ತಾ ಇದೆ ಅಂತಂತಂದರೆ ಪೀರಿಯಡ್ಸ್ ಬರ್ತಾ ಇದೆ ಅಂತ ಅರ್ಥ. ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ, ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ ನಿಮಗೆ ನಿಪ್ಪಲ್ ಪೇನ್ ಬರ್ತಾ ಇದೆ ಅಂತಂದರೆ ಅರ್ಲಿ ಪ್ರೆಗ್ನೆನ್ಸಿ ಆಗಿರಬಹುದು, 3 ಮಂತ್ಸ್ ಆದಮೇಲೆ ಆಗಿರಬಹುದು, ನಿಮಗೇನಾದರೂ ನಿಪ್ಪಲ್ ಪೇನ್ ಬರ್ತಾ ಇದೆ ಸಡನ್ನಾಗಿ ಅಂತಂದರೆ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ, ಹೆದರ್ಕೊಳ್ಳೋದಕ್ಕೆ ಹೋಗಬೇಡಿ. ಇಟ್ ಜಸ್ಟ್ ಬಿಕಾಸ್ ನಿಮ್ಮ ಬಾಡಿ ನಿಮ್ಮ ಬ್ರೆಸ್ಟ್ನ ಪೋಸ್ಟ್ ಪ್ರೆಗ್ನೆನ್ಸಿನಲ್ಲಿ ಅಂದರೆ ಡೆಲಿವರಿ ಆದಮೇಲೆ ಮಗುಗೆ ಫೀಡ್ ಮಾಡಬೇಕಲ್ವ, ಆ ಫೀಡಿಂಗಿಗೋಸ್ಕರ ನಿಮ್ಮ ದೇಹನ ನಿಮ್ಮ ದೇಹ ಬ್ರೆಸ್ಟ್ನ ರೆಡಿ ಮಾಡ್ತಾ ಇರುತ್ತೆ. ಓಕೆ, ಸೊ ಹಾಗಾಗಿ ಬ್ರೆಸ್ಟ್ ಸೈಜ್ ಆಗಿರ್ಬೋದು, ಶೇಪ್ ಆಗಿರಬಹುದು, ನಿಪ್ಪಲ್ ಸೈಜ್ ಆಗಿರ್ಬೋದು, ನಿಪ್ಪಲ್ ಶೇಪ್ ಆಗಿರ್ಬೋದು, ಏರಿಯೋಲಾ ಅಂದರೆ ನಿಪ್ಪಲ್ ಸುತ್ತಲ ಇರುವಂತಹ ಬ್ಲ್ಯಾಕ್ ಏನು ಪ್ಲೇಸ್ ಇರುತ್ತಲ್ಲ ಅದು ದೊಡ್ಡದಾಗೋದಾಗಿರಬಹುದು, ಶೇಪ್ ಚೇಂಜ್ ಆಗೋದಾಗಿರಬಹುದು. ಇದೆಲ್ಲನೂ ಏನು ಅಂತಂತಂದರೆ ಬಿಕಾಸ್ ಆಫ್ ಇನ್ಕ್ರೀಸ್ ಇನ್ ಬ್ಲಡ್ ಫ್ಲೋ. ನೀವು ಪ್ರೆಗ್ನೆಂಟ್ ಇರ್ತೀರ ಅಲ್ವಾ, ಸೊ ಹಾಗಾಗಿ ಬ್ಲಡ್ ಫ್ಲೋ ಜಾಸ್ತಿಯಾಗಿ ಬ್ರೆಸ್ಟ್ ಟಿಶ್ಯೂಗೆ ಬ್ಲಡ್ ಫ್ಲೋ ಜಾಸ್ತಿಯಾಗಿ ಬ್ರೆಸ್ಟನ್ನ ರೆಡಿ ಮಾಡ್ತಾ ಇರುತ್ತೆ ನಮ್ಮ ದೇಹ. ಯಾಕೆ? ಪೋಸ್ಟ್ ಪ್ರೆಗ್ನೆನ್ಸಿ ಮಗುವಿಗೆ ಹಾಲು ಉಣಿಸೋದಕ್ಕೋಸ್ಕರ. ಓಕೆ, ಸೊ ಹಾಗಾಗಿ ಅದರಲ್ಲಿ ಒಂದು ಸಿಂಪ್ಟಮ್ಮು, ಈ ಪ್ರಾಸೆಸ್ನ ಒಂದು ಸಿಂಪ್ಟಮ್ಮು ನಿಪ್ಪಲ್ ಪೇನ್. ಓಕೆ, ಮತ್ತು ಇದ್ರ ಜೊತೆಗೆ ಬ್ರೆಸ್ಟ್ ಟೆಂಡರ್ನೆಸ್ ಕೂಡ ಇರುತ್ತೆ, ಹೆದರ್ಕೊಳ್ಳೋದಕ್ಕೆ ಹೋಗಬೇಡಿ. ನೆಕ್ಸ್ಟು ಪೋಸ್ಟ್ ಪ್ರೆಗ್ನೆನ್ಸಿ ಅಂದರೆ ಡೆಲಿವರಿ ಆಗಿದೆ ಆದಮೇಲೆ ನಿಮಗೆ ನಿಪ್ಪಲ್ ಪೇನ್ ಬರ್ತಾ ಇದೆ ಅಂತಂತಂದರೆ ಫಸ್ಟ್ ರೀಸನ್ನು
ಇಂಪ್ರಾಪರ್ ಬೇಬಿ ಪೊಸಿಷನ್, ನೀವು ಮಗು ಫೀಡ್ ಮಾಡ್ತಾ ಇದ್ದೀರಾ ಅಂತಂತಂದರೆ ಮಗುನ ನೀಟಾಗಿ ಎತ್ಕೊತಾ ಇಲ್ಲ, ಕರೆಕ್ಟಾಗಿ ಪಾಶ್ಚರ್ ಕರೆಕ್ಟ್ ಇಲ್ಲ ಆಯಿತಾ. ಫುಲ್ ನಿಪ್ಪಲ್ಲು ಒಳಗಡೆ ಹೋಗಬೇಕು, ಅಂದರೆ ಏರಿಯೋಲ ಫುಲ್ಲು ಮಗುವಿನ ಬಾಯಿ ಒಳಗೆ ಹೋಗಬೇಕು. ಯಾವಾಗ ಮಗು ಬರೀ ನಿಪ್ಪಲ್ನ ಮಾತ್ರ ಸಕ್ ಮಾಡುತ್ತೆ ಆವಾಗ ಆಬ್ವಿಯಸ್ಲಿ ನೋವಾಗುತ್ತೆ. ಓಕೆ, ಆಲ್ ಆಫ್ ಅ ಸಡನ್ ಇಷ್ಟು ದಿವಸ ಇಲ್ದಿರೋದು ಒಂದೇ ಸತಿಗೆ ನಿಮಗೆ ಮಗು ಕಂಟಿನ್ಯೂಸ್ ಆಗಿ 2 hours ಒಂದ್ಸತಿ 2 hours ಒಂದ್ಸತಿ ನೀವು ಫೀಡ್ ಮಾಡಬೇಕಲ್ವಾ. ಸೊ ಹಿಂಸೆ ಅನ್ಸೋದಕ್ಕೆ ಸ್ಟಾರ್ಟ್ ಆಗೋಗುತ್ತೆ. ಆಲ್ ಆಫ್ ಅ ಸಡನ್ ನಿಮಗೆ ಪ್ರೆಷರ್ ಬಿದ್ದು ನೋವಾಗುತ್ತೆ. ಓಕೆ, ಇಟ್ ಈಸ್ ಮೋಸ್ಟ್ ಆಫ್ ದಿ ಟೈಮ್ ಮಗು ಸರಿಯಾಗಿ ಸಕ್ ಮಾಡ್ತಾ ಇಲ್ಲ, ಮಗುವಿನ ಪೋಸ್ಚರ್, ನೀವು ಎತ್ಕೊಳ್ಳೋ ಪೋಸ್ಚರ್ ಸರಿ ಇಲ್ಲ. ಫೀಡ್ ಮಾಡುವಾಗ ನೀವು ಮಗುನ ಹೇಗೆ ಎತ್ಕೋತೀರಾ ಅನ್ನೋದು ಕೂಡ ತುಂಬ ಮುಖ್ಯ ಆಯಿತಾ. ಬ್ರೆಸ್ಟ್ ಫೀಡ್ಗೋಸ್ಕರ ಇವಾಗ ತುಂಬ ಆಪ್ಷನ್ಸ್ ಇದೆ ಆಯಿತಾ. ಜಾಸ್ತಿ ಸ್ಟ್ರೆಸ್ ತೊಗೊಳೋದಕ್ಕೆ ಹೋಗ್ಬಿಡಿ, ಬಿ ಓಪನ್. ನಿಮಗೆ ಆಗ್ತಾಯಿಲ್ಲ ಅಂತಂದರೆ ಡಾಕ್ಟರ್ನ ಮೀಟ್ ಮಾಡಿ. ಸೊ ದ್ಯಾಟ್ ಬ್ರೆಸ್ಟ್ ಫೀಡ್ಗೋಸ್ಕರನೇ ಪಿಲ್ಲೋ ಸಹಿತ ಬರುತ್ತೆ, ಮಗುನ ನೀಟಾಗಿ ಪಿಲ್ಲೋ ಮೇಲೆ ಮಲಗಿಸ್ಬಿಟ್ಟು ನೀವು ಫೀಡ್ ಮಾಡ್ಬೋದು. ಓಕೆ, ಸೊ ಅದೊಂದು ಸ್ವಲ್ಪ ಭಯನೂ ಇರುತ್ತೆ, ಮಲಗಿಸ್ಕೊಂಡು ಕುಡಿಸ್ಬಾರ್ದು, ಅದಕ್ಕೆ ಚೋಕ್ ಆಗುವಂಥ ಸಾಧ್ಯತೆ ಇರುತ್ತೆ, ನಾವು ಅದ್ರ ಮೇಲೆ ವಾಲೋ ಅಂಥ ಸಾಧ್ಯತೆ ಇರುತ್ತೆ, ರೆಸ್ಪಿರೇಷನಿಗೆ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೋ ಮೆನಿ ಥಿಂಗ್ಸ್ ವಿಲ್ ಬಿ ದೇ. ಓಕೆ, ಆದರೆ ಹೆದರ್ಕೊಳ್ಳೋಕೆ ಹೋಗಬೇಡಿ. ಓಕೆ, ನೆಕ್ಸ್ಟ್ ಪಂಪ್ ಮಾಡ್ತಾ ಇದ್ದರೆ, ಸಪೋಸ್ ಏನಾದರೂ ಲಾಂಗ್ ಡ್ಯೂರೇಷನ್ವರೆಗೂ ನಿಮ್ಮ ಮಗು ಸಕ್ ಮಾಡ್ತಾಯಿಲ್ಲ, ಸುಮಾರಷ್ಟು ಜನಕ್ಕೆ ಮಕ್ಕಳು ಸಕ್ ಮಾಡ್ತಾಯಿಲ್ಲ ಅಂತ ಹೇಳ್ತಾರೆ, ಮಗು ಹಿಡಿಯೋದೇ ಇಲ್ಲ, ಏನು ಮಾಡಬೇಕು ಅಂತಂತ ಹೇಳಿ ಸುಮಾರು ಜನಕ್ಕಿರುತ್ತೆ ಆಯಿತಾ. ಸೊ ಅಂಥವ್ರು ಏನು ಮಾಡ್ತಾರೆ, ಪಂಪ್ ಮಾಡ್ತಾರೆ. ಅದು ಮ್ಯಾನ್ಯಲ್ ಆಗಿರಬಹುದು ಅಥವಾ ಎಲೆಕ್ಟ್ರಿಕ್ ಆಗಿರಬಹುದು. ಸೊ ಎರಡೂ ಟೈಮಲ್ಲೂ ತುಂಬ ಹೊತ್ತಿನವರೆಗೂ ನೀವು ಪಂಪ್ ಮಾಡ್ತಾ ಇದ್ದೀರಾ, ಪ್ರೆಷರ್ ಜಾಸ್ತಿ ಹಾಕ್ತಾ ಇದ್ದೀರಾ ಅಂತಂತಂದ್ರೂ ಕೂಡ ನಿಮಗೆ ನಿಪ್ಪಲ್ ಪೇನ್ ಬರ್ತಾ ಇರುತ್ತೆ. ಆ್ಯಂಡ್ ಅದರ ಜೊತೆಗೆ ಯಾರಾದರೂ ನಿಪ್ಪಲ್ ಶೀಲ್ಡ್ ಯೂಸ್ ಮಾಡ್ತಾರೆ, ಮಗು ಸಕ್ ಮಾಡ್ತಾ ಇಲ್ಲ ಅಂತಂತ ಹೇಳಿನೋ, ಅಥವಾ ಇನ್ವರ್ಟೆಡ್ ನಿಪ್ಪಲ್ಸ್ ಇರುತ್ತೆ, ಕೆಲವೊಂದಿಷ್ಟು ಜನಕ್ಕೆ ನಿಪ್ಪಲ್ಸ್ ತುಂಬ ಸಣ್ಣ ಇರುತ್ತೆ, ಕೆಲವೊಂದಿಷ್ಟು ಜನಕ್ಕೆ ನಿಪ್ಪಲ್ಸ್ ಒಳಗಡೆ ಹೋಗಿರುತ್ತೆ. ಈ ಥರ ಏನಾದರೂ ನಿಪ್ಪಲ್ ರಿಲೇಟೆಡ್ ಪ್ರಾಬ್ಲಮ್ ಇತ್ತು ಅಂತಂದರೆ ನಿಪ್ಪಲ್ ಶೀಲ್ಡ್ಸ್ನ ಯೂಸ್ ಮಾಡ್ತಾರೆ. ಸೊ ಈ ನಿಪ್ಪಲ್ ಶೀಲ್ಡ್ನ ಯೂಸ್ ಮಾಡೋದ್ರಿಂದನೂ ಕೂಡ ನಿಪ್ಪಲ್ಸು ಪೇನ್ ಆಗ್ತಾ ಇರುತ್ತೆ. ಓಕೆ, ಪೋಸ್ಟ್ ಪ್ರೆಗ್ನೆನ್ಸಿ ಟೈಮಲ್ಲಿ ಅಂದರೆ ಆಫ್ಟರ್ ಡೆಲಿವರಿ ಇವೆರಡು ಬ್ರೆಸ್ಟ್ ಫೀಡಿಂಗ್ ಆಯಿತು, ಪಂಪಿಂಗ್ ಆಯಿತು. ನೆಕ್ಸ್ಟ್ ರೀಸನ್ ಏನು ಅಂತಂತಂದರೆ ವೀನಿಂಗ್ ಟೈಮಲ್ಲಿ. ವೀನಿಂಗ್ ಟೈಮ್ ಅಂತಂತಂದರೆ ಮಗುವಿಗೆ ಬ್ರೆಸ್ಟ್ ಫೀಡಿಂಗ್ನ ಕಂಪ್ಲೀಟಾಗಿ ಸ್ಟಾಪ್ ಮಾಡಿ ಬೇರೆ ಫುಡ್ಸ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಲ್ವ, ಆ ಪರ್ಟಿಕ್ಯುಲರ್ ಟೈಮ್. ಆ ಟೈಮಲ್ಲಿ ನೀವು ಯಾವಾಗ ಫೀಡಿಂಗ್ನ ಸ್ಟಾಪ್ ಮಾಡ್ತೀರಾ ಆವಾಗ ಏನಾಗುತ್ತೆ, ನಿಮ್ಮ ದೇಹ ಪ್ರೀ ಪ್ರೆಗ್ನೆನ್ಸಿ ಸ್ಟೇಜ್ಗೆ ವಾಪಸ್ ಹೋಗುತ್ತೆ ಆಯಿತಾ. ಹೋಗ್ತಾ ಇರುತ್ತೆ ಅಂದರೆ ಕನ್ಸೀವ್ ಆಗೋದಕ್ಕೂ ಮುಂಚೆಯ ಸ್ಟೇಜ್ಗೆ ಹೋಗ್ತಾ ಇರುತ್ತೆ. ಸೊ ಹಾರ್ಮೋನ್ಸ್ ಲೆವೆಲ್ಸ್ ಎಲ್ಲ ಏನು ಜಾಸ್ತಿ ಆಗಿರುತ್ತಲ್ಲ ಪ್ರೆಗ್ನೆನ್ಸಿ ಟೈಮಲ್ಲಿ, ಇವೆಲ್ಲ ವಾಪಸ್ ಹೋಗ್ತಾ ಇರುತ್ತೆ. ಓಕೆ, ಸೊ ಹಾಗಾಗಿ ಆ ಟೈಮಲ್ಲೂ ಕೂಡ ನಿಪ್ಪಲ್ ಪೇನ್ ಆಗುತ್ತೆ, ಬಿಕಾಸ್ ಆಫ್ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಬಿಕಾಸ್ ಆಫ್ ಹಾರ್ಮೋನ್ಸು ವಾಪಸ್ ರೆಡ್ಯೂಸ್ ಆಗಿ ಹಿಂದಿನ ತಮ್ಮ ಒರಿಜಿನಲ್ ಸ್ಟೇಟ್ಗೆ ಬರೋದಕ್ಕೆ ಸ್ಟಾರ್ಟ್ ಮಾಡಿರ್ತವೆ. ಅದಕ್ಕೋಸ್ಕರ ವೀನಿಂಗ್ ಟೈಮಲ್ಲಿ ಮತ್ತೆ ನಿಮಗೆ ನಿಪ್ಪಲ್ ಪೇನ್ ಆಗುವಂತಹ ಸಾಧ್ಯತೆ ಇರುತ್ತೆ. ಓಕೆ, ಇದನ್ನು ಬಿಟ್ಟರೆ ಕೆಲವೊಂದಿಷ್ಟು ಜನರಲ್ ರೀಸನ್ಸು ನಿಪ್ಪಲ್ ಪೇನ್ ಆಗೋದಕ್ಕೆ ಏನೆಲ್ಲ ಜನರಲ್ ರೀಸನ್ಸು ಅಂತಂತಂದರೆ, ಫಸ್ಟ್ ಥಿಂಗು ಮೆಡಿಸಿನ್ ಏನಾದರೂ ಆ್ಯಂಟಿ ಡಿಪ್ರೆಸೆಂಟ್ಸ್ ಆಗಿರ್ಬೋದು, ಆ್ಯಂಟಿ ಸೀಸರ್ ಮೆಡಿಸಿನ್ಸ್ ಆಗಿರ್ಬೋದು, ಅಥವಾ ಹಾರ್ಟ್ ರಿಲೇಟೆಡ್ ಯಾವುದಾದ್ರೂ ಮೆಡಿಸಿನ್ಸ್ನ ಡೈಲಿ ಬೇಸಿಸ್ ಮೇಲೆ ತೊಗೊತಾ ಇದ್ರಿ ಅಂತಂದ್ರೂ ಕೂಡ ನಿಪ್ಪಲ್ ಪೇನ್ ಬರುತ್ತೆ. ಟ್ರಾಮಾ ಬಿಕಾಸ್ ಆಫ್ ರಫ್ ಫೋರ್ ಪ್ಲೇ ಡ್ಯೂರಿಂಗ್ ಸೆಕ್ಸ್ ಆಯಿತಾ, ಇದು ಅರ್ಥ ಆಗಿರುತ್ತೆ ಅಂತ ಅನ್ಕೊತೀನಿ. ಟ್ರಾಮಾ ಬಿಕಾಸ್ ಆಫ್ ಎನಿ ಆಕ್ಸಿಡೆಂಟ್ ಆಗಿರ್ಬೋದು, ಪ್ರೆಷರ್ ಆಗಿರ್ಬೋದು, ಫ್ರಿಕ್ಷನ್ ಆಗಿರಬಹುದು, ಯಾವುದೇ ರೀತಿಯಾದಂತಹ ಟ್ರಾಮಾ, ನಿಮ್ಮ ಬ್ರೆಸ್ಟ್ಗೆ ಏನಾದರೂ ತುಂಬ ಪ್ರೆಷರ್ ಅಥವಾ ಏನಾದರೂ ಫ್ರಿಕ್ಷನ್ ಜಾಸ್ತಿ ಆಗಿತ್ತು ಅಂದ್ರೂ ಕೂಡ ನಿಮಗೆ ನಿಪ್ಪಲ್ ಪೇನ್ ಬಂದಿರಬಹುದು. ಯಾವುದಾದ್ರೂ ಆ ಥರ ರೀಸೆಂಟ್ ಇನ್ಸಿಡೆಂಟ್ ಇತ್ತು ಅಂತಂದರೆ ಜಸ್ಟ್ ರೀಕಾಲ್ ಇಟ್, ಸೊ ದಟ್ ನಿಮಗೆ ಗೊತ್ತಾಗುತ್ತೆ ಯಾವ ರೀಸನ್ನು ಅಂತ. ನೆಕ್ಸ್ಟ್ ರೀಸನ್ನು ಇನ್ಫೆಕ್ಷನ್. ಬ್ರೆಸ್ಟ್ ಟಿಶ್ಯೂಗೆ ಆಗಿರುವಂತಹ ಯಾವುದೇ ಇನ್ಫೆಕ್ಷನ್ನಿಂದ ಕೂಡ ನಿಮಗೆ ನಿಪ್ಪಲ್ ಪೇನ್ ಆಗಿರಬಹುದು. ಬಟ್ ಇನ್ಫೆಕ್ಷನ್ನಿಂದ ನಿಮಗೇನಾದರೂ ನಿಪ್ಪಲ್ ಪೇನ್ ಆಗಿತ್ತು ಅಂತಂತಂದರೆ ಮೋಸ್ಟ್ ಆಫ್ ದಿ ಟೈಮ್ ರೆಡ್ ಪ್ಯಾಚಸ್ ಆಗಿರ್ಬೋದು, ರೆಡ್ನೆಸ್ ಆಗಿರ್ಬೋದು, ರ್ಯಾಷಸ್ ಅಂತಾರೆ ಆಯಿತಾ, ಆ ಥರ ಬ್ರೆಸ್ಟ್ ರೌಂಡು ನಿಮಗೆ ಇತ್ತು ಅಂತಂತಂದರೆ ಮೋಸ್ಟ್ ಆಫ್ ದಿ ಟೈಮ್ ಆ ಇನ್ಫೆಕ್ಷನ್ನಿಂದ ಆಗಿರೋ ಅಂತಹ ಸಾಧ್ಯತೆಗಳು ಇರುತ್ತೆ. ನೆಕ್ಸ್ಟ್ ರೀಸನ್ನು ಅನ್ಕಂಫರ್ಟೇಬಲ್ ಇನ್ನರ್ವೇಸ್ ಆಯಿತಾ, ಹೊಸದು ಯಾವುದಾದ್ರೂ ಟೈಪ್ ಆಫ್ ಬ್ರಾಸ್ ಏನಾದರೂ ಬಂದಿತ್ತು, ಯು ವಾಂಟ್ ಟು ಟ್ರೈ ಅಂತಂತ ಹೇಳಿ ನೀವೇನಾದರೂ ಯೂಸ್ ಮಾಡೋಣ ಅಂತಂತ ಏನಾದರೂ ಮಾಡಿದ್ರಿ ಅಂತಂತಂದರೆ ನಿಮ್ಮ ಬಾಡಿಗೆ ಸೆಟ್ ಆಗಿರಲಿಲ್ಲ ಅಂತಂತಂದರೆ ಅದರಿಂದನೂ ಕೂಡ ನಿಪ್ಪಲ್ ಪೇನ್ ಆಗಿರುವಂತಹ ಸಾಧ್ಯತೆ ಇರುತ್ತೆ. ಕೆಲವೊಂದಿಷ್ಟು ಬ್ರಾಸು ಫುಲ್ ಕಾಂಪ್ರೆಸ್ ಮಾಡಿರುತ್ತಲ್ಲ ಆ ಥರ ಇರುತ್ತೆ. ಆ ಥರದ್ದು ಯಾವುದಾದ್ರೂ ನೀವು ಯೂಸ್ ಮಾಡಿದ್ರಿ ಅಂತಂದ್ರೂ ಕೂಡ ಆಲ್ ಆಫ್ ಅ ಸಡನ್ ಯಾವತ್ತೂ ಯೂಸ್ ಮಾಡಿದ್ದೀರಾ, ನೀವು ಒಂದೇ ಸತಿ ಯೂಸ್ ಮಾಡಿದ್ದೀರಾ ಅಂತಂದರೆ ಆ ಟೈಮಲ್ಲಿ ನಿಪ್ಪಲ್ ಪೇನ್ ಬರುವಂತಹ ಸಾಧ್ಯತೆ ಇರುತ್ತೆ. ಓಕೆ, ನೆಕ್ಸ್ಟ್ ರೀಸನ್ನು ಅಲರ್ಜೀಸ್ ಟು
ಸೋಪ್ಸ್ ಆಗಿರಬಹುದು, ವಾಷಿಂಗ್ ಡಿಟರ್ಜೆಂಟ್ಸ್ ಆಗಿರಬಹುದು, ವಾಷಿಂಗ್ ಪೌಡರ್ ಆಗಿರಬಹುದು, ಏನಾದರೂ ಆಗಿರ್ಬೋದು. ಈ ಇನ್ನರ್ವೇರ್ಸ್ನ ನೀವು ಯಾವುದರಲ್ಲಿ ವಾಶ್ ಮಾಡ್ತೀರಾ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತಂದರೆ ಕೆಲವೊಂದಿಷ್ಟು ಜನರ ಸ್ಕಿನ್ನು ತುಂಬ ಸೆನ್ಸಿಟಿವ್ ಇರುತ್ತೆ. ಆ್ಯಂಡ್ ಯಾವುದಾದ್ರೂ ಅಲರ್ಜಿಕ್ ಕಂಟೆಂಟ್ ಇರೋವಂತಹ ವಾಷಿಂಗ್ ಪೌಡರ್ನ ನೀವೇನಾದರೂ ಯೂಸ್ ಮಾಡಿದ್ರಿ ನಿಮ್ಮ ಇನ್ನರ್ವೇರ್ಸ್ನ ವಾಶ್ ಮಾಡೋದಕ್ಕೆ ಅಂತಂತಂದರೆ ಅದರಿಂದನೂ ಕೂಡ ಅಲರ್ಜಿ ಆಗಿ ನಿಮ್ಮ ನಿಪ್ಪಲ್ಸು ಪೇನ್ ಆಗ್ತಾ ಇರಬಹುದು. ನೆಕ್ಸ್ಟ್ ರೀಸನು ಏರಿಯಾಲ್, ನಿಪ್ಪಲ್ ಸುತ್ತ ಇರುವಂತಹ ಏರಿಯಾ ಅಂತಂದರೆ ಏರಿಯೋಲಾ. ಆ ಏರಿಯಾನಲ್ಲಿ ಕೂದಲಿರುತ್ತೆ ಆಯಿತಾ. ಕೆಲವೊಂದಿಷ್ಟು ಜನಕ್ಕೆ ಆ ಕೂದಲು ಸಹಿತ ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ಶೇವ್ ಮಾಡ್ಕೊತಾರೆ. ಸೊ ಆ ಥರ ಏನಾದರೂ ಶೇವ್ ಮಾಡಿದ್ರಿ ಅಂತಂತಂದ್ರೂ ಕೂಡ ಅದರಿಂದ ಅಲರ್ಜಿ ಆಗಿ ನಿಮಗೆ ನಿಪ್ಪಲ್ ಪೇನ್ ಆಗಿರಬಹುದು. ಓಕೆ, ಇನ್ನು ಮೋಸ್ಟ್ ಆಫ್ ದಿ ಟೈಮ್ ರೇರ್ ಕಂಡೀಷನ್ನಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ನ ಒಂದು ಸಿಂಪ್ಟಮ್ ಕೂಡ ಆಗಿರಬಹುದು ನಿಪ್ಪಲ್ ಪೇನ್. ಬಟ್ ಇದ್ರ ಜೊತೆಗೆ ಬ್ರೆಸ್ಟ್ ಕ್ಯಾನ್ಸರ್ ಇರೋದಾಯಿತು ಅಂತಂದರೆ ಡಿಫ್ರೆಂಟ್ ಟೈಪ್ ಆಫ್ ನಿಮಗೆ ಸಿಂಪ್ಟಮ್ಸ್ ಇರುತ್ತೆ. ಲೈಕ್ ಇಚ್ಚಿಂಗ್ ಆಗಿರಬಹುದು, ರೆಡ್ನೆಸ್ ಆಗಿರಬಹುದು. ತುಂಬ ದಿವಸದವರೆಗೂ ಇಚ್ಚಿಂಗು, ರೆಡ್ನೆಸ್ ಎಲ್ಲ ಇತ್ತು ಅಂತಂತಂದರೆ, ಬೇರೆ ವಿಯರ್ಡ್ ಸಿಂಪ್ಟಮ್ಸ್ ಇತ್ತು ನಿಪ್ಪಲ್ ಪೇನ್ ಜೊತೆಗೆ ಅಂತಂತಂದರೆ ಬ್ರೆಸ್ಟ್ ಕ್ಯಾನ್ಸರ್ನ ಇಂಡಿಕೇಟ್ ಕೂಡ ಮಾಡ್ತಾ ಇರಬಹುದು. ಬಟ್ ಇದು ರೇರ್ ಕೇಸಲ್ಲಿ, ನಾಟ್ ಆಫೆನ್. ಸೊ ಈ ಥರ ಏನಾದರೂ ನಿಪ್ಪಲ್ ಪೇನ್ ಇತ್ತು ವಿತ್ ಇಚ್ಚಿಂಗು, ರೆಡ್ನೆಸ್ ಇತ್ತು ಅಂತಂತಂದರೆ ಡಾಕ್ಟರ್ನ ಖಂಡಿತವಾಗ್ಲೂ ವಿಸಿಟ್ ಮಾಡಬೇಕು. ಓಕೆ, ಸೊ ಇದಿಷ್ಟು ಪಾಸಿಬಲ್ ರೀಸನ್ಸ್ ನಿಮ್ಮ ನಿಪ್ಪಲ್ಸ್ ಯಾಕೆ ಪೇನ್ ಆಗ್ತಾ ಇದೆ ಅಂತಂದರೆ ಅನ್ನೋದು. ಅಂದರೆ ಯಾವ ಏಜಲ್ಲಿದ್ದೀರಾ, ಯಾವ ಮೂಮೆಂಟಲ್ಲಿದ್ದೀರಾ, ಯಾಕೆ ಆಗ್ತಾ ಇರ್ಬೋದು, ಎಲ್ಲ ಆಲ್ಮೋಸ್ಟ್ ಪಾಸಿಬಲ್ ರೀಸನ್ಸ್ನ ಹೇಳಿದ್ದೀನಿ ಇದರ ಜೊತೆಗೆ ಈಗ ನಿಮಗೆ ರೀಸನ್ ಗೊತ್ತಾಗಿದೆ. ಆದರೆ ಡಾಕ್ಟ್ರ್ ಹತ್ರ ಹೋಗಬಾರ್ದಾ, ವಿಚ್ ಈಸ್ ನಾರ್ಮಲ್, ವಿಚ್ ಈಸ್ ನಾಟ್ ನಾರ್ಮಲ್ ಅನ್ನೋದು ನೆಕ್ಸ್ಟ್ ಪ್ರಶ್ನೆ. ನಿಪ್ಪಲ್ ನೋಯ್ತಾ ಇದೆ ಅಂತಂತಂದರೆ ಈಸ್ ಇಟ್ ನಾರ್ಮಲ್, ಇಲ್ಲ ನಾವು ಡಾಕ್ಟ್ರ್ ಹತ್ರ ಹೋಗಲೇಬೇಕಾ ಅನ್ನೋದು ನೆಕ್ಸ್ಟ್ ಪ್ರಶ್ನೆ. ಯೂಶ್ವಲ್ ಆಗಿ ಈ ಎಲ್ಲ ಮಿಡಲ್ ಕ್ಲಾಸ್ ಜನಗಳಿಗಂತೂ ಹೆಣ್ಮಕ್ಳಿಗಂತೂ ಇರುತ್ತೆ, ಅಯ್ಯೋ ಹೋಗುತ್ತೆ ಬಿಡು, ಏನು ಪರವಾಗಿಲ್ಲ ಬಿಡು ಅಂತ ನೆಗ್ಲೆಕ್ಟ್ ಮಾಡ್ಕೊಂಡೇ ಬರ್ತೀವಿ. ಯಾವಾಗ ಟಾಲ್ರೇಟ್ ಮಾಡೋದಕ್ಕೆ ಆಗೋದಿಲ್ಲ, ಯಾವಾಗ ಇಲ್ಲಿವರೆಗೂ ಬರುತ್ತೆ ಆವಾಗಲೇ ಹೋಗೋದು, ಅಲ್ಲಿವರೆಗೂ ಹೋಗೋದಿಲ್ಲ. ಅಯ್ಯೋ ಮತ್ತೆ ಯಾವುದೋ ಟೆಸ್ಟು ಅದು ಇದು ಅಂತ ಬರೆದು ಕೊಡ್ತಾರೆ, ಯಾವನು ಹೋಗ್ತಾನೆ, ಬ್ಲಡ್ ಎಲ್ಲ ತಗೊತಾರೆ, ಯಾವನು ಕೊಡ್ತಾನೆ, ಇನ್ನು ಸೂಜಿಗೆ ಎದುರ್ಕೊಳ್ಳೋರಂತೂ ಹೋಗೋದೇ ಇಲ್ಲ. ಓಕೆ, ಸೊ ಯಾವಾಗ ಹೋಗಬೇಕು ಅನ್ನೋದು ಫಸ್ಟು. ಒಂದು ದುಡ್ಡಿಂದಾದರೆ, ಇನ್ನೊಂದು ಹೆದರಿಕೆ ಪ್ರಶ್ನೆ. ಓಕೆ, ಸೊ ಯಾವಾಗ ಹೋಗಬೇಕು, ವೆನ್ ಇಟ್ ಇಸ್ ನಾರ್ಮಲ್, ವೆನ್ ಇಟ್ ಇಸ್ ನಾಟ್ ನಾರ್ಮಲ್ ಅಂತ. ಫಸ್ಟ್ ಥಿಂಗು, ಯಾವಾಗ ಇದು ಬರೀ ಸರ್ಟನ್ ಡೇಸ್ ಮಾತ್ರ ಇರುತ್ತೆ ಈ ನಿಪ್ಪಲ್ ಪೇನು, ಪ್ರತಿ ತಿಂಗಳ ಕೆಲವೊಂದಿಷ್ಟು ದಿವಸದಲ್ಲಿ ಮಾತ್ರ ಅಂತ ಮಾತ್ರ ಇದ್ದು ಆ ದಿವಸಗಳು ಮುಗಿದ ಮೇಲೆ ತನ್ನಷ್ಟಿಗೆ ತಾನೇ ಹೋಗ್ತಾ ಇತ್ತು ಅಂತಂತಂದರೆ ನೋ ನೀಡ್ ಟು ವರಿ, ಇಟ್ ಇಸ್ ಕಂಪ್ಲೀಟ್ಲಿ ನಾರ್ಮಲ್. ಓಕೆ, ಮೋಸ್ಟ್ ಆಫ್ ದಿ ಟೈಮ್ ಈ ಥರ ಆಗ್ತಾ ಇತ್ತು ಅಂತಂತಂದರೆ ಇಟ್ಸ್ ಬಿಕಾಸ್ ಆಫ್ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಅದು ಯಾವುದನ್ನು ಇಂಡಿಕೇಟ್ ಮಾಡುತ್ತೆ, ಪ್ರಿಮೆನ್ಸ್ಟ್ರಲ್ ಸಿಂಪ್ಟಮ್ ಆಗಿರಬಹುದು ಅಥವಾ ಓವ್ಯುಲೇಷನನ್ನು ಇಂಡಿಕೇಟ್ ಮಾಡ್ತಾ ಇರಬಹುದು. ಓಕೆ, ಇದು ಯಾವಾಗ ನೀವು ಫರ್ಟೈಲ್ ಏಜಲ್ಲಿ ಇದ್ದು ನೀವು ಪ್ರೊಜೆಸ್ಟ್ರಾನ್ ರಿಲೇಟೆಡ್ ಯಾವುದಾದ್ರೂ ಸಪ್ಲಿಮೆಂಟ್ಸ್ ತೊಗೊತಾ ಇದ್ದೀರಾ, IUD ಏನಾದರೂ ಇದೆ ಅಥವಾ ಇಂಪ್ಲಾಂಟ್ ಏನಾದರೂ ಇದೆ ಅಂತಂತಂದರೆ ಆ ಟೈಮಲ್ಲಿ ಓಕೆ ಇಟ್ ಇಸ್ ಕಂಪ್ಲೀಟ್ಲಿ ನಾರ್ಮಲ್. ಫಾರ್ ಫ್ಯೂ ಡೇಸ್ವರೆಗೂ ಇದ್ದು ತನ್ನ ಪಾಡಿಗೆ ತಾನು ಹೋಯಿತು ಅಂತಂತಂದರೆ ನೋ ನೀಡ್ ಟು ವರಿ. ಆ್ಯಂಡ್ ಅದು ಪ್ರತಿ ತಿಂಗಳು ನಿಮಗೆ ಆಗ್ತಾ ಇದೆ ಅಂತಂದ್ರೂ ಓಕೆ, ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಷ್ಟು ಅವಶ್ಯಕತೆ ಇಲ್ಲ. ಬರೋದು ಫ್ಯೂ ಡೇಸ್ ಇರೋದು, ತನ್ನ ಪಾಡಿಗೆ ತಾನು ಹೋಗೋದು, ನೋ ನೀಡ್ ಟು ವರಿ. ಯಾವಾಗ ತಲೆ ಕೆಡಿಸ್ಕೋಬೇಕು, ಆಲ್ ಆಫ್ ಅ ಸಡನ್ ಪೇನ್ ಇಂಟಾಲರಬಲ್ ಅನಿಸೋ ಅಷ್ಟು ಪೇನ್ ಇದ್ದು ಹೋಗ್ತಾನೆ ಇಲ್ಲ. 10 ದಿವಸ ಆಯಿತು, 15 ದಿವಸ ಆಯಿತು, ಹೋಗ್ತಾ ಇಲ್ಲ, 20 ದಿವಸ ಆಯಿತು, ಹೋಗ್ತಾ ಇಲ್ಲ. ಅಟ್ಲೀಸ್ಟ್ ನಿಮಗೆ ಇಂಟೆನ್ಸಿಟಿ ಆಫ್ ಪೇನ್ ಕಮ್ಮಿ ಆಗ್ತಾ ಬರಬೇಕು. ಇಲ್ಲ ನಿಮಗೆ ಸೇಮ್ ಇಂಟೆನ್ಸ್ಡ್ ಪೇನ್ ಲೆವೆಲ್ ಇದ್ದು 20 ದಿವಸ ಆದರೂ ನಿಮಗೆ ಹೋಗ್ತಾ ಇಲ್ಲ ಅಂತಂತಂದರೆ ಆ ಟೈಮಲ್ಲಿ ನೀವು ಡಾಕ್ಟರ್ನ ಮೀಟ್ ಮಾಡಬೇಕು. ಓಕೆ, ಯಾವಾಗ ಇದು ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಪರ್ಟಿಕ್ಯುಲರ್ ನಂಬರ್ ಆಫ್ ಡೇಸಲ್ಲಿ ಮಾತ್ರ ಬರ್ತಾ ಇರುತ್ತೆ, ಬಿಕಾಸ್ ಆಫ್ ಓವ್ಯುಲೇಷನ್ ಆರ್ ಬಿಕಾಸ್ ಆಫ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರುತ್ತೆ ಅಂತಂತಂದರೆ ಸ್ಟಾರ್ಟ್ ಆದವಾಗ ಮೆಲ್ಲ ಸ್ಟಾರ್ಟ್ ಆಗಿ ಪೀಕ್ ರೀಚ್ ಆಗಿ ದೆನ್ ಇಟ್ ಕಮ್ಸ್ ಡೌನ್. ಓಕೆ, ಮೆಲ್ಲ ಕಮ್ಮಿ ಆಗ್ತಾ ಹೋಗ್ಬಿಡುತ್ತೆ. ಈ ಥರ ಆಗ್ತಾ ಇಲ್ಲ, ಪರ್ಸಿಸ್ಟೆಂಟಾಗಿ ಸುಮಾರು ದಿವಸದವರೆಗೂ ಹಾಗೆ ಇದೆ, ಹೋಗ್ತಾನೆ ಇಲ್ಲ ಅಂತಂತಂದರೆ ಮಾತ್ರ ಡಾಕ್ಟರ್ನ ಮೀಟ್ ಮಾಡಬೇಕು. ಯಾವಾಗ ಈ ಪೇನಿನ ಜೊತೆಗೆ ಯಾವುದೇ ಥರನಾದಂತಹ ಡಿಸ್ಚಾರ್ಜು ನಿಮ್ಮ ನಿಪ್ಪಲ್ಸಿಂದ ಬರ್ತಾ ಇದೆ ಅಂತಂತಂದರೆ ದೆನ್ ಯು ಶುಡ್ ಮೀಟ್ ಎ ಡಾಕ್ಟರ್. ಓಕೆ, ನೀವು ಪ್ರೆಗ್ನೆಂಟ್ ಇದ್ದು ನಿಮಗೆ ಅಥವಾ ಪೋಸ್ಟ್ ಪ್ರೆಗ್ನೆನ್ಸಿ ಅಥವಾ ಡೆಲಿವರಿ ಟೈಮಲ್ಲಿ ನಿಮಗೆ ಈ ಥರ ನಿಪ್ಪಲ್ ಪೇನ್ ಬರ್ತಾ ಇದೆ
ಆ್ಯಂಡ್ ಬ್ರೆಸ್ಟ್ ಮಿಲ್ಕ್ ಲೀಕ್ ಆಗ್ತಾ ಇದೆ ಅಂತಂತಂದರೆ ಡೆಲಿವರಿ ಆದಮೇಲಲ್ಲ, ಡೆಲಿವರಿಗಿಂತ ಮುಂಚೆ ನಿಮಗೇನಾದರೂ ಲೀಕೇಜ್ ಇತ್ತು ಅಂತಂತಂದರೆ ಆ ಟೈಮಲ್ಲಿ ಡಾಕ್ಟರ್ಸ್ನ ಮೀಟ್ ಮಾಡಲೇಬೇಕು. ಯಾಕೆ ಅಂತಂದರೆ ಕೆಲವೊಂದಿಷ್ಟು ಟೈಮಲ್ಲಿ ನಿಮಗೆ ಬ್ರೆಸ್ಟ್ ಮಿಲ್ಕ್ ಲೀಕ್ ಆಗ್ತಾ ಇದೆ ಬಿಫೋರ್ ಡೆಲಿವರಿ, ಹೊಟ್ಟೆನಲ್ಲಿ ಮಗು ಇದೆ ಅಂದ್ರೂ ಲೀಕ್ ಆಗ್ತಾ ಇದೆ ಅಂತಂತಂದರೆ ಕೆಲವೊಂದಿಷ್ಟು ಸತಿ ನಿಮಗೆ ಡೆಲಿವರಿ ಆಗಬಹುದು ಇಮಿಡಿಯೇಟಾಗಿ, ಇನ್ನು ಸ್ವಲ್ಪ ಟೈಮಲ್ಲಿ ನಿಮಗೆ ಡೆಲಿವರಿ ಆಗಬಹುದು ಅನ್ನೋದನ್ನು ಇಂಡಿಕೇಟ್ ಕೂಡ ಮಾಡ್ತಾ ಇರ್ಬೋದು ನಿಮ್ಮ ಬ್ರೆಸ್ಟ್ ಮಿಲ್ಕ್. ಓಕೆ, ಸೊ ಹಾಗಾಗಿ ಯಾವುದೇ ಥರನಾದಂತಹ ಲೀಕೇಜ್ ಇತ್ತು, ಬ್ರೆಸ್ಟಿಂದ ಯಾವುದೇ ಥರನಾದಂತಹ ಡಿಸ್ಚಾರ್ಜ್ ಬರ್ತಾ ಇತ್ತು ಪೇಯ್ನ್ ನಿಪ್ಪಲ್ಸ್ ಜೊತೆಗೆ ಅಂತಂತಂದರೆ ಡಾಕ್ಟರ್ನ ಮೀಟ್ ಮಾಡಬೇಕು. ನಿಪ್ಪಲ್ ಪೇಯ್ನ್ ಜೊತೆಗೆ ಯಾವಾಗ ಎದೆನ ಮುಟ್ಟು ನೋಡ್ಕೊಂಡವಾಗ ಗಡ್ಡೆ ಗಡ್ಡೆ ಥರ ನಿಮ್ಮ ಕೈಗೆ ತಗುಲ್ತಾ ಇತ್ತು ಅಂತಂತಂದರೆ ಆ ಟೈಮಲ್ಲಿ ಇಮಿಡಿಯೇಟಾಗಿ ಡಾಕ್ಟರ್ನ ಹೋಗಿ ಮೀಟ್ ಮಾಡಬೇಕು. ಸೊ ಏನಂತ ಹೇಳ್ತಾರೆ, ಯೂಶ್ವಲ್ ಆಗಿ ತಿಂಗಳಿಗೆ ಒಂದು ಸತಿನಾದರೂ ಅಟ್ಲೀಸ್ಟ್ ನೀವು ನಿಮ್ಮ ನೆಲದ ಮೇಲೆ ಅಂಗಾತ ಮಲ್ಕೊಂಡು ಹಿಂಗೆ ಅಂಗಾತ ಮಲ್ಕೊಂಡು ನಿಮ್ಮ ಎರಡೂ ಬ್ರೆಸ್ಟ್ನ ಪ್ರೆಸ್ ಮಾಡಿ ಕಂಪ್ಲೀಟಾಗಿ ನೀವು ಚೆಕ್ ಮಾಡ್ಕೋಬೇಕು. ಲಂಪ್ಸ್ ಅಂದರೆ ಗಡ್ಡೆ ಥರ ಏನಾದರೂ ನಿಮಗೆ ಫೀಲ್ ಆಗ್ತಾ ಇದೆನಾ ಅನ್ನೋದನ್ನು 30s ಮೇಲೆ ಅಂತೂ ಕಂಪಲ್ಸರಿ ಎಲ್ಲ ಹೆಣ್ಮಕ್ಳು ಮಾಡ್ಕೋಬೇಕು ಅಂತ ಹೇಳ್ತಾರೆ. ಓಕೆ, ಗಡ್ಡೆ ಥರ ಏನಾದರೂ ಸಿಗ್ತಾ ಇತ್ತು ಅಂತಂತಂದರೆ ಡಾಕ್ಟರ್ನ ಮೀಟ್ ಮಾಡಿ. ನೆಕ್ಸ್ಟು ಯಾವಾಗ ಪೇನ್ಫುಲ್ ನಿಪ್ಪಲ್ ಜೊತೆಗೆ ನಿಮಗೆ ರೆಡ್ ಪ್ಯಾಚಸ್ ಆಗಿರಬಹುದು, ಇಚ್ಚಿಂಗ್ ಆಗಿರಬಹುದು, ಜೊತೆಗೆ ಹೈ ಫೀವರ್ ಎಲ್ಲ ಬರ್ತಾ ಇತ್ತು ಪೇನಿಂದ ಅಂತಂತಂದರೆ ಆವಾಗ ಡಾಕ್ಟರ್ನ ಮೀಟ್ ಮಾಡಲೇಬೇಕು. ಆ್ಯಂಡ್ ನೆಕ್ಸ್ಟು ಯಾವಾಗ ಒನ್ ಸೈಡ್ ನಿಪ್ಪಲ್ ಮಾತ್ರ ಪೇನ್ ಆಗ್ತಾ ಇದೆ, ಇನ್ನೊಂದು ಸೈಡ್ ನಿಪ್ಪಲ್ ಏನು ಪೇನ್ ಆಗ್ತಾ ಇಲ್ಲ, ಇಟ್ ಇಸ್ ನಾರ್ಮಲ್ ಅಂತ ಇದ್ದವಾಗ್ಲೂ ಕೂಡ ಡಾಕ್ಟರ್ನ ಮೀಟ್ ಮಾಡಬೇಕು. ಓಕೆ, ಇದಿಷ್ಟೇ ನಿಪ್ಪಲ್ಸ್ ಯಾಕೆ ಪೇನ್ ಆಗ್ತಾ ಇದೆ ಅಂತ. ಓಕೆ, ಯಾವ ಟೈಮಲ್ಲಿ ನಿಮಗೆ ಪೇನ್ ಆಗ್ತಾ ಇದೆ ಅನ್ನೋ ಆಧಾರದ ಮೇಲೆ ನಿಮಗೆ ನಿಪ್ಪಲ್ಸ್ ಯಾಕೆ ಪೇನ್ ಆಗ್ತಾ ಇದೆ ಅನ್ನೋದನ್ನು ತಿಳ್ಕೊಬೋದು. ಓಕೆ, ಯಾವುದು ನಾರ್ಮಲ್, ಯಾವುದು ನಾಟ್ ನಾರ್ಮಲ್, ಆ್ಯಂಡ್ ಯಾವಾಗ ಡಾಕ್ಟರ್ನ ಮೀಟ್ ಮಾಡಬೇಕು ಅನ್ನೋದನ್ನು ಕೂಡ ತಿಳ್ಕೊಂಡಿದ್ದೀವಿ. ಇದ್ರ ಬಗ್ಗೆ ಮತ್ತೇನಾದರೂ ಡೌಟ್ಸ್ ಇತ್ತು ಅಂತಂತಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಶೇರ್ ಮಾಡಿ, ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.